ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಮಾಡಿ ಸುಮಾರು ಒಂದು 4-5 ತಿಂಗಳಾಯ್ತೇನೋ, ನನಗಂತೂ ಗೊತ್ತಿಲ್ಲ. ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಾಯ್, ಥ್ಯಾಂಕ್ ಯು. ಸರಿ ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ ಮುಂದೆ ವೀಡಿಯೋದಲ್ಲಿ. ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಆಯಿತಾ? ಸರಿ, ನಮ್ಮನೆ ಹತ್ರ ಇರೋ ಸುಬ್ಬಿಗೆ ಬಾಯ್ ಮಾಡಿ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದರೆ ಧರ್ಮಸ್ಥಳಕ್ಕೆ. ಏನು ವಿಶೇಷ ಅಂತಂದರೆ ತುಂಬ ದಿನದಿಂದ ಹೋಗಬೇಕು ಅಂತ ಮನೇಲಿ ಎಲ್ಲರೂ ಅಂದ್ಕೊಂಡಿದ್ವಿ. ಮದುವೆ ಆದಮೇಲೆ ಹೋಗಬೇಕಾಗಿತ್ತು, ನಾವು ಹೋಗೋಕ್ಕಾಗಿರಲಿಲ್ಲ. ಎಲ್ಲರೂ ಫ್ಯಾಮಿಲಿ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅದು ಇವಾಗ ಕಾಲ ಕೂಡಿ ಬಂದಿದೆ, ಹಾಗಾಗಿ ಮನೆಯವರೆಲ್ಲ ಹೊರಟಿದ್ದೀವಿ. ಇದರಲ್ಲಿ ನಮ್ಮ ಅಪ್ಪ ಮಿಸ್ಸಿಂಗ್ ಅಷ್ಟೇ. ನಮ್ಮನೆ ಕೋಪಿಷ್ಟ ಓಡಿಸ್ತಿರೋದು ಕಾರು. ಹೇಗೆ ಓಡಿಸ್ತಾರೆ ಅಂತ ನೋಡೋಣ ಬನ್ನಿ. ಎಷ್ಟೊತ್ತಿಗೆ ಮುಡಿಸ್ತಾರೆ ನಮ್ಮನ್ನು ಧರ್ಮಸ್ಥಳಕ್ಕೆ ಅಂತ. ರಾಕೆಟ್ ತರ ಕರ್ಕೊಂಡೋಗ್ತೀನಿ. ನಾನು ಡೈಲಾಗ್ ಹೊಡೆದಿದ್ಕೆ ಅವ್ರು ಹಂಗಂದಿದ್ದು. ಫ್ಯಾಮಿಲಿ ಎಲ್ಲ ತುಂಬ ದಿನ ಆದಮೇಲೆ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ಇಷ್ಟು ದೂರ ಹೋಗ್ತಾ ಇರೋದು ಅಂದರೆ ಇವಾಗೇನೆ. ನನಗಂತೂ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ ಅಂದರೆ ಅವತ್ತು ಹಿಂದಿನ ದಿನ ನಿದ್ದೆನೇ ಬರೋದಿಲ್ಲ. ಅದು ಎಲ್ಲಿಗಾದರೂ ಆಗಲಿ, ಊರಿಗಾದರೂ ಆಗಲಿ, ಪ್ರತಿಯೊಂದು ಯಾವ ಜಾಗಕ್ಕಾದರೂ ಆಗಲಿ, ನನಗಂತೂ ಹೋಗ್ತಿದ್ದೀನಿ. ನಾನು ಒಬ್ಬಳೇ ಹೋದ್ರೂ ಅಷ್ಟೇ, ಫ್ಯಾಮಿಲಿ ಜೊತೆ ಹೋದ್ರೂ ಅಷ್ಟೇ, ತುಂಬಾ ಖುಷಿ ಆಗ್ತಿರುತ್ತೆ ನನಗಂತೂ. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲರಿಗೂ ಹಿಂಗೆ ಅಂತ ಅನಿಸುತ್ತೆ. ನನಗೆ ಹಿಂದಿನ ನೈಟ್ ನಿದ್ದೆನೇ ಬಂದಿರೋದಿಲ್ಲ. ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಅದೇ ಗುಂಗಲ್ಲೇ ಇರ್ತೀನಿ. ನಾನಂತೂ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಎಷ್ಟು ದಿನದಿಂದ ಅಂದ್ಕೊಂಡಿದ್ನೋ ನನಗೇ ಗೊತ್ತಿಲ್ಲ. ನಾವು ಮಾರ್ನಿಂಗ್ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಟೈಮ್ ಆಗೇ ಹೋಯಿತು, ಎಲ್ಲರೂ ಹೊರಡ್ಬೇಕಲ್ವ. ಅದಕ್ಕೆ ಅದಾದಮೇಲೆ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ಮನೆಯವರು, ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಅಪ್ಪ ಯಾಕೆ ಬಂದಿಲ್ಲ ಅಂತಂದರೆ ಅವ್ರಿಗೆ ಕೆಲಸ ಇತ್ತು, ಸೊ ಹಾಗಾಗಿ ಅವ್ರು ಬಂದಿಲ್ಲ. ನಮ್ಮಪ್ಪಂಗೆ ಫೋರ್ಸ್ ಮಾಡಿ ಕರೆದ್ರು ಬರೋದಿಲ್ಲ, ಏಕೆಂದರೆ ನಾನು ತುಂಬ ಸತಿ ನೋಡ್ಬಿಟ್ಟಿದ್ದೀನಿ. ನೀವೇ ಹೋಗಿ ಅಂತ ಅಂದ್ಬಿಟ್ಟು ನಮ್ಮನ್ನೇ ಕಳಿಸ್ತಾರೆ ಎಲ್ಲ ಕಡೆ. ಅದಕ್ಕೆ ನಾವು ಹೋಗ್ತೀವಿ. ಅಂತೂ ಇಂತೂ ನಾವು ಕೂತು ಸಾಕಾಗಿ ನಮಗೂ ತುಂಬಾ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅದಕ್ಕೆ ಇದು ಯಾವ ಜಾಗ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಯಾವ ಪ್ಲೇಸ್ ಇದು ಅಂತ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಅದಕ್ಕೆ ಇಲ್ಲಿ ಚುರ್ಮರಿ ಲಾಸ್ಟ್ ಟೈಮ್ ಬಂದಾಗೂ ಟ್ರೈ ಮಾಡಿದ್ವಿ, ಬಟ್ ನನಗೆ ಮರ್ತೋಗ್ಬಿಟ್ಟಿತ್ತು ಹೆಂಗಿದೆ ಟೇಸ್ಟು ಅಂತ. ನಮ್ಮ ಮನೆಯವ್ರು ಅದಕ್ಕೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ತೊಗೊಂಡ್ವಿ. ಏನು ಅಷ್ಟಕ್ಕಷ್ಟೇ, ಚೆನ್ನಾಗೇನಿರಲಿಲ್ಲ ಅಷ್ಟೊಂದು. ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಹೊಟ್ಟೆ ಸಿತಿತ್ತಲ್ಲ ಅಂತ ಅಂದ್ಬಿಟ್ಟು ತಿಂದ್ವಿ. ಅಲ್ಲಿಂದ ತಿಂದ್ಕೊಂಡು ನಾವು ಸೀದಾ ಹೊರಟಿದ್ದೆ ಮತ್ತು ಧರ್ಮಸ್ಥಳದ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಮತ್ತು ತುಂಬಾ ಧೂಳಿತ್ತು, ತುಂಬ ಡಸ್ಟು. ಎಷ್ಟು ಅಂದರೆ ನಾವು ವಿಂಡೋನೇ ಇಳಿಸಿಲ್ಲ, ಅಷ್ಟು ಧೂಳು ಅಂದರೆ ಧೂಳು. ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ಬೇಜಾರಾಗೋಯ್ತು ಈ ರೋಡಲ್ಲಿ ಹೋಗೋ ಅಷ್ಟರಲ್ಲಿ. ಎಂತ ಸಾಯ್ತು ಗೊತ್ತೇ ಇಲ್ಲ ಹಿಂಗಿರುತ್ತೆ ಅಂತ ಅವಾಗಿಂದ. ಮತ್ತೆ ಇನ್ನೇನು ಹೇಳ್ತಿದ್ದೀನಿ ನಾನು, ಆರ್ಚ್ ಇರುತ್ತೆ ಅಂತ ಹಾಗೇನೆ ಹೇಳ್ತಾ ಇದ್ದೀನಿ. ಅದನ್ನೇ ಗೊತ್ತಾಗ್ಲಿಲ್ವಾ? ಇಲ್ಲೇ ಬಂತು ಅಂತ ಹೇಳಿದ್ರು ನೀವು. ಮಾಡಿ ಊಟ ಇದೆ ಅಂತ ಅಲ್ಲ, ನೀವ್ ಎಲ್ಲಿದ್ದೀರಾ ಹೇಳಿ, ಅಲ್ಲಿ ಬಂದು ನಾವು ಒಂಚೂರು ಸ್ಟೇ ಆಗ್ತೀವಿ ಇವತ್ತು, ನಾಳೆ ಧರ್ಮ ದರ್ಶನಕ್ಕೆ ಬಿಡಿ ದಾರಿ ಅಂತ. ಗೂಗಲ್ ಅಲ್ಲಿ ಸಿಗುತ್ತೆ ಏನೋ, ನೋಡ್ತೀನಿ ಇರಪ್ಪ. ವಸತಿ ಗೃಹಗಳು ಇಲ್ಲಿಗೆ ಹೋಗೋಣ ಅಥವಾ ಪ್ರೈವೇಟ್ಗೆ ಹೋಗೋಣ? ಕೇಳೋಣ ಬನ್ನಿ. ನೀಟಾಗಿರುತ್ತಲ್ಲ. ನಾನು ಯಾವಾಗ ಗೊತ್ತಾ ಧರ್ಮಸ್ಥಳಕ್ಕೆ ಬಂದಿರೋದು, ನಾನು 5th-ಅಲ್ಲೋ 4th-ಅಲ್ಲೋ ಇದ್ದಾಗ. ಅದು ನಮ್ಮ ದೊಡ್ಡಮ್ಮನ ಜೊತೆ ಬಂದಿರೋದು. ಅದನ್ನು ಬಿಟ್ಟರೆ ನಾನು ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ. ಹಂಗಾಗಿ ನಾನೇನಂತ ಅಂದೆ ನಮ್ಮ ಮನೆಯವ್ರಿಗೆ, ನಂಗೆ ಧರ್ಮಸ್ಥಳ ಯಾವುದನ್ನೋದು ಗೊತ್ತಿಲ್ಲ, ಹೇಳಿ ಅಂತಂದರೆ ಹೇಳಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ರೀಚ್ ಆದಮೇಲೆ ನಾವು ರೂಮ್ ಹುಡ್ಕೋಣ ಅಂತ ಬಂದ್ವಾ. ರೂಮ್ ಒಂದು ಖಾಲಿ ಇಲ್ಲ. ಆಮೇಲೆ ಏನು ಮಾಡೋದು ಅಂತ ಫುಲ್ ಎಲ್ಲ ಕಡೆ ರೌಂಡ್ ಹೊಡೆದ್ವಿ, ಎಲ್ಲಾದರೂ ಸಿಗ್ಬೋದೇನೋ, ಪ್ರೈವೇಟ್ ರೂಮ್ ಆದರೂ ಆಗಲಿ ಹುಡ್ಕೋಣ ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹೋಗಿ ಹುಡ್ಕಿದ್ರೆ ಸುಮಾರು ಒಂದು 5-6 ಕಿಲೋಮೀಟ್ರು ದೂರನೇ ಹೋಗಿದ್ದೀವಿ ರೂಮ್ಸ್ ಹುಡ್ಕೋದಕ್ಕೆ, ಬಟ್ ಎಲ್ಲೂ ಸಿಗಲಿಲ್ಲ. ಅದಾದಮೇಲೆ ಸರಿ ಅಂತ ಹೊಟ್ಟೆ ಸಿತಿತ್ತು ಅಂತ ಊಟ ಮಾಡೋಣ ಅಂತ ಬಂದ್ವಿ. ಇಲ್ಲಂತೂ ಜನ ಅಂದರೆ ಜನ. ಕೇಳಿದ್ದೆ ಒಂದು, ಕೊಟ್ಟಿದ್ದೆ ಒಂದು. ಅಯ್ಯಪ್ಪ, ಅದರಲ್ಲೂ ಉಪ್ಪೇ ಇರಲಿಲ್ಲ ನನಗಂತೂ. ಇನ್ನೇನು ಮಾಡೋಕ್ಕಾಗುತ್ತೆ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅಂದ್ಕೊಂಡು ಅದನ್ನೇ ತಿಂದ್ಕೊಂಡು ನಾವಿನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾವು ಹೋಗಿದ್ದು ಹೋಟೆಲ್ ಇದೇನೆ.
ಆರ್ಡರ್ ಮಾಡಿ 1 ಅವರ್ ಆದಮೇಲೆ ಉಪ್ಪಿಲ್ದಿದ್ದು ಊಟ ತಿನ್ಕೊಂಡು ನಾವು ಈಚೆ ಬಂದ್ವಿ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಅಲ್ಲಿ ಚಾಪೆ ಕೇಳ್ಕೊಂಬಂದಿದ್ವಿ. ಎಲ್ಲೂ ಕೊನೆಗೆ ರೂಮ್ ಸಿಕ್ಕಿಲ್ಲ ಅಂದರೆ ಚಾಪೆ ಹಾಸ್ಕೊಂಡು ಮಲ್ಕೊಂಬಿಡೋಣ ರೋಡಲ್ಲೇ, ಎಲ್ಲರೂ ಮಲಗಿದ್ರಲ್ಲ, ಅದಕ್ಕೆ ನಾವು ಅಲ್ಲೇ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡ್ವಿ. ನನಗಂತೂ ನಿಜವಾಗ್ಲೂ ನಿದ್ದೆನೇ ಬರ್ತಿಲ್ಲ, ಎಲ್ಲ ಜನ ಎಲ್ಲ ಓಡಾಡ್ತಾನೆ ಇದ್ದಾರೆ. ಅದಾದಮೇಲೆ ಅಲ್ಲಿ ಅಷ್ಟು ಕಂಫರ್ಟಬಲ್ಲು ಇರೋದಿಲ್ವಲ್ಲ ಮಲ್ಗೋದಕ್ಕೆ, ನನಗೆ ನಿದ್ದೆನೇ ಬಂದಿಲ್ಲ. ಹಂಗೂ ನಾನು ಹೇಳ್ದೆ, ಹೆಂಗೂ ಟೈಮ್ ಆಗಿಬಿಟ್ಟಿದೆ, ಸರಿ ಹೋಗ್ಬಿಟ್ಟು ಹೆಂಗೂ ನಮ್ಮ ಮನೆಯವರಿಗೆ ಕೂದಲು ತೆಗೆಸ್ಕೋಬೇಕಾಗಿತ್ತು, ಅಂದರೆ ಮುಡಿ ಕೊಡಬೇಕಾಗಿತ್ತಲ್ಲ, ಹಾಗಾಗಿ ನಾವು ಹೋಗಿ ಲೈನಲ್ಲಿ ನಿಂತ್ಕೊಬಿಡೋಣ ಅಂತ ಹೇಳಿದೆ. ಅದಕ್ಕೆ ನಾನು ನಮ್ಮ ಮನೆಯವರು ಎದ್ದೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವ್ರನ್ನೂ ಬಿಟ್ಟೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆಯೇ ಮಲ್ಕೊಂಡಿದ್ದು ಆಚೆ ಈಚೆ ನೋಡ್ಕೊಂಡು ಇದ್ದಿದ್ದಾಯಿತು. ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ, ಚಾಪೆ ಕೊಡೋಕ್ಕೆ ತುಂಬ ಲೈನ್ ಆಗಿಬಿಡುತ್ತೆ ಅಂತ ಹೇಳಿದ್ರು, ಯಾಕೆಂದರೆ ರೀಫಂಡ್ ಅಮೌಂಟ್ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು 4 ಗಂಟೆಗೆ ಎದ್ಬಿಟ್ಟು, 4 ಗಂಟೆನೂ ಅಲ್ಲ, ಒಂದು 3 ಗಂಟೆಗೆ ಎದ್ಬಿಟ್ಟು ಹೋಗಿ ಅವ್ರಿಗೆ ಚಾಪೆ ಕೊಟ್ಬಿಟ್ಟು ಬಂದ್ವಿ. ಚಾಪೆ ಕೊಟ್ಟು ಬಂದಮೇಲೆ ಅವರು ರೀಫಂಡ್ ಅಮೌಂಟ್ ಕೊಟ್ಟರು ನಮಗೆ. ಅದನ್ನು ತೊಗೊಂಡು ನಾನು ನಮ್ಮ ಮನೆಯವರು ಇಬ್ಬರೂ ಅವರಿಗೆ ಮುಡಿ ತೆಗೆಸ್ಬೇಕಾಗಿತ್ತಲ್ವ, ಅವರು ತುಂಬ ದಿನದಿಂದ ಅದಕ್ಕೆ ಅಂತಲೇ ಕೂದಲು ಬಿಟ್ಟಿದ್ರು. ಅದಕ್ಕೆ ನಾವು ಅಲ್ಲಿಗೆ ಹೋದ್ವಿ. ಯಪ್ಪ, ನಿಜವಾಗ್ಲೂ ಲೈಫಲ್ಲೇ ಧರ್ಮಸ್ಥಳಕ್ಕೆ ಬರಬಾರ್ದು ಅನ್ನಿಸ್ಬಿಡ್ತು ನನಗೆ, ಯಾಕಾದರೂ ಬಂದು ಅಂತ ಅನ್ನಿಸ್ತು. ಅಷ್ಟು ಜನ ಅಂದರೆ ಜನ, ಯಪ್ಪ ಎಲ್ಲಿದ್ರೋ ಇಷ್ಟು ಜನ ಅಂತ ಅನ್ನಿಸ್ಬಿಡ್ತು ನನಗಂತೂ. ಒಳಗೆ ಹೋಗೋದಕ್ಕೆ 20 ರೂಪೀಸ್ ಟಿಕೆಟ್ ತೊಗೊಂಡ್ವಿ. ಅದಾದಮೇಲೆ ಹಾಗೆ ನೋಡಿ ಎಷ್ಟು ಅಂದರೆ ಪ್ರತಿಯೊಂದಕ್ಕೂ ಎಷ್ಟು ದುಡ್ಡು ಅಂತಂದರೆ ಅಷ್ಟು ದುಡ್ಡು ತೊಗೋತಾರೆ. ಅದರಲ್ಲೂ 2 ರೂಪಾಯಿದು ಬ್ಲೇಡಲ್ಲಿ ಮಾಡಿಕೊಟ್ಟವ್ರೆ. ಒಂದು ಬ್ಲೇಡ್ ನೀಟಾಗಿ ಕೊಡೋದು. ಈ ಬ್ಲೇಡಿಗೂ ಎಕ್ಸ್ಟ್ರಾ ಟಿಕೆಟ್ ಆಯಿತಾ. ಅದಾದಮೇಲೆ ಅದನ್ನೂ ಮುರಿದ್ಬಿಟ್ಟು ಕೊಟ್ಟಿದ್ರು. ನನಗಂತೂ ನಮ್ಮ ಮನೆಯವ್ರು ಕೂದಲು ತೆಗೆಸ್ಬೇಕಲ್ಲ ಅಂತ ಒಂದು ಕಡೆ ಫೀಲಿಂಗ್ ಆಗ್ತಾಯಿತ್ತು. ಇನ್ಮೇಲೆ ಎಳಿಯೋಕ್ಕಾಗೋದಿಲ್ಲ ಕೂದಲುನ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲೇ ಆಸೆ ತೀರಿಸ್ಕೊಂಡೆ. ಮುಂದೆ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ನೆಕ್ಸ್ಟ್ ಪಾರ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.